ಜೆ. ಕೃಷ್ಣಮೂರ್ತಿಯವರು ಭಾರತೀಯ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಸ್ಪರ್ಧೆ ಮತ್ತು ಪರೀಕ್ಷೆಯ ಒತ್ತಡದ ಬಗ್ಗೆ ಅತ್ಯಂತ ಕಟುವಾದ ಮತ್ತು ಆಳವಾದ ವಿಚಾರಗಳನ್ನು ಹೊಂದಿದರು. ಅವರ ಪ್ರಕಾರ ಸ್ಪರ್ಧೆಯು ಮನುಷ್ಯನ ಬುದ್ಧಿವಂತಿಕೆಯನ್ನು ನಾಶಪಡಿಸುತ್ತದೆ. ಭಾರತೀಯ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಅವರ ಪ್ರಮುಖ ಆಲೋಚನೆಗಳು ಇಲ್ಲಿವೆ. 1. ಸ್ಪರ್ಧೆಯು ಪ್ರೀತಿಯನ್ನು ಕೊಲ್ಲುತ್ತದೆ. ಕೃಷ್ಣಮೂರ್ತಿಯವರ ಪ್ರಕಾರ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ಇನ್ನೊಬ್ಬನಿಗೆ ಹೋಲಿಸುವುದು ಅತ್ಯಂತ ದೊಡ್ಡ ಹಿಂಸೆ. ನಿನಗಿಂತ ಅವನು ಹೆಚ್ಚು ಅಂಕ ತೆಗೆದಿದ್ದಾನೆ ಎಂದು ಹೇಳುವುದು ಮಗುವಿನ ಆತ್ಮಗೌರವವನ್ನು ಕುಗ್ಗಿಸುತ್ತದೆ. ಸ್ಪರ್ಧೆ ಇರುವಲ್ಲಿ ಅಸೂಯೆ ಮತ್ತು ದ್ವೇಷ ಹುಟ್ಟುತ್ತದೆ. ಅಲ್ಲಿ ನಿಜವಾದ ಪ್ರೀತಿ ಅಥವಾ ಕರುಣೆಗೆ ಜಾಗವಿರುವುದಿಲ್ಲ. 100. ಪರೀಕ್ಷೆಗಳು ಮತ್ತು ಭಯ. ಭಾರತದ ಶಿಕ್ಷಣ ವ್ಯವಸ್ಥೆಯು ಕೇವಲ ಪರೀಕ್ಷೆಗಳ ಮೇಲೆ ನಿಂತಿದೆ ಎಂದು ಅವರು ವಿಷಾದಿಸುತ್ತಿದ್ದರು. ಭಯದ ವಾತಾವರಣ. ಪರೀಕ್ಷೆಗಳು ವಿದ್ಯಾರ್ಥಿಗಳಲ್ಲಿ ಭಯವನ್ನು ಹುಟ್ಟಿಸುತ್ತವೆ. ಭಯವಿರುವ ಮನಸ್ಸು ಎಂದಿಗೂ ಹೊಸದನ್ನು ಕಲಿಯಲು ಅಥವಾ ಸೃಜನಶೀಲವಾಗಿರಲು ಸಾಧ್ಯವಿಲ್ಲ. ಯಾಂತ್ರಿಕ ಕಲಿಕೆ. ಅಂಕಗಳಿಗಾಗಿ ಓದುವುದು ಮಗುವನ್ನು ಒಂದು ಯಂತ್ರವನ್ನಾಗಿ ಮಾಡುತ್ತದೆ. ಇದು ಕೇವಲ ಸ್ಮರಣಶಕ್ತಿಯನ್ನು ಪರೀಕ್ಷಿಸುತ್ತದೆಯೇ ಹೊರತು ನಿಜವಾದ ಬುದ್ಧಿವಂತಿಕೆಯನ್ನಲ್ಲ. 100. ಯಶಸ್ಸಿನ ತಪ್ಪು ಕಲ್ಪನೆ. ಸಮಾಜವು ಯಶಸ್ಸು ಎಂದರೆ ಕೇವಲ ದೊಡ್ಡ ಕೆಲಸ, ಹಣ ಮತ್ತು ಅಧಿಕಾರ ಎಂದು ಕಲಿಸುತ್ತದೆ. ಭಾರತೀಯ ಪೋಷಕರು ತಮ್ಮ ಮಕ್ಕಳನ್ನು ಡಾಕ್ಟರ್ ಅಥವಾ ಇಂಜಿನಿಯರ್ ಮಾಡಲು ಒತ್ತಾಯಿಸುವುದನ್ನು ಅವರು ವಿರೋಧ